ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇವತ್ತಿನ ದಿವಸ ಮೊರಾರ್ಜಿ ವಸತಿ ಶಾಲೆಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ರೀ. ಇವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ರೀ. ಅದೇ ರೀತಿ ಒಂದನೇ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೊಡ್ರಿ. ಕೊಡಚಾದ್ರಿ, ಆಪ್ಷನ್ ಅ ಕೊಡಚಾದ್ರಿ, ಆಪ್ಷನ್ ಆ ಮುಳ್ಳಯ್ಯನಗಿರಿ, ಆಪ್ಷನ್ ಇ ಬಾಬಾಬುಡನಗಿರಿ, ಆಪ್ಷನ್ ಇ ನಂದಿಬೆಟ್ಟ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಆಪ್ಷನ್ ಆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಇದು ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರ ಐತ್ರಿ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಡ್ರ. ಆಪ್ಷನ್ ಎ ABCD ಅಂತ ಅಂತಂದರೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಭಾರತದ ಸಂವಿಧಾನದ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ, ವಿಶ್ವ ಪರಿಸರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಜೂನ್ 5, ಆಗಸ್ಟ್ 15, ಅಕ್ಟೋಬರ್ 2, ಜನವರಿ 10 ಅಂತ ಕೊಡ್ರಿ. ಇದು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ವಿವರಣೆ ನೋಡ್ರಿ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 5ರಂದು ಪ್ರಪಂಚಾದ್ಯಂತ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಯಾರಂತ ಕೊಡ್ರಿ. ಆಪ್ಷನ್ ಹರಿಹರ, ಆಪ್ಷನ್ ಬಿ ಬುಕ್ಕರಾಯ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಪುಲಿಕೇಶಿ ಅಂತ ಕೊಡ್ರಿ. ಆಪ್ಷನ್ ಸಿ ಇದಕ್ಕೆ ಕೃಷ್ಣದೇವರಾಯ ಅಂತ ಕರೀತಾರೆ. ವಿವರಣೆ ನೋಡ್ರಿ, ತುಳುವ ವಂಶದ ಕೃಷ್ಣದೇವರಾಯನ ಕಾಲವನ್ನು ವಿಜಯನಗರದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಕರೆಯುತ್ತಾರೆ. ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಸುವರ್ಣಸೌಧ ಎಲ್ಲಿದೆ ಅಂತ ಕೊಡ್ರಿ. ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಕಲಬುರಗಿ ಅಂತ ಕೊಡ್ರಿ. ಇದಕ್ಕೆ ಆಪ್ಷನ್ ಸಿ ಬೆಳಗಾವಿ. ಬೆಂಗಳೂರಿನ ವಿಧಾನಸೌಧವಿದ್ದರೆ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಿಸಲಾಗಿದೆ. ಇವು ಪ್ರಮುಖವಾಗಿ ನೆನಪಿಡಬೇಕಾದ ಪ್ರಮುಖ ಅಂಶಗಳು. ಇವು ಕ್ವಿಕ್ ಟಿಪ್ಸ್ ನೋಡ್ರಿ. ವಿಷಯದ ಬಗ್ಗೆ ಮಾಹಿತಿ. ರಾಷ್ಟ್ರೀಯ ಲಾಂಛನ ಯಾವುದಂತಂದರೆ 4 ಮುಖದ ಸಿಂಹ, ಅಂದರೆ ಸಾರನಾಥನ ಸ್ತಂಭದಿಂದ ಪಡೆಯಲಾಗಿತ್ತು ನೋಡ್ರಿ. ಅದೇ ರೀತಿ ರಾಷ್ಟ್ರಗೀತೆ ಯಾವುದಂದರೆ ಜನಗಣ ಮನ. ಇದನ್ನು ಬರೆದವರು ಯಾರಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ರಚಿತವಾಗೈತಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜಧಾನಿ ಯಾವುದಂದರೆ ಬೆಂಗಳೂರು ರೀ. ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಆನೆ ರೀ. ಅದೇ ರೀತಿ ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಇಂಡಿಯನ್ ರೂಲರ್ ಅಂತ ಕರಿತೀರಿ. ಇದು ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳಿರ್ತಾರೆ ರೀ. ಇದು ಮೊರಾರ್ಜಿ ವಸತಿ ಶಾಲೆಯ ಪ್ರಮುಖ ಪ್ರಶ್ನೆಗಳಾಗಿರ್ತಾರೆ ರೀ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಇಂದಿನ ಕ್ಲಾಸಿನ ವಿಡಿಯೋ ಯಾರು ನೋಡಿಲ್ಲ ನೋಡಿರಿ. ಇವು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಾಗಿರ್ತಾರೆ ರೀ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆಗಳಾಗಿರ್ತಾರೆ. ಅದೇ ರೀತಿ ಒಂದನೇ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ ಅಂತ ಕೊಟ್ಟಿರೋದಾ. ಆಪ್ಷನ್ ಎ ಈಸೂರು, ಆಪ್ಷನ್ ಬಿ ವಿಧುರಾಶ್ವತ್ಥ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಶಿವಮೊಗ್ಗ ಅಂತ ಇಲ್ಲೈತ್ರಿ. ಶಿವಮೊಗ್ಗ ಅಂತ ಇಲ್ಲೈತಿ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ ವಿಧುರಾಶ್ವತ್ಥ. ಹೌದಾ? ವಿವರಣೆ ನೋಡ್ರಿ, ವಿಧುರಾಶ್ವತ್ಥ. ಹೌದಾ? ವಿವರಣೆ 1938ರಲ್ಲಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ ರೀ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧುರಾಶ್ವತ್ಥದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದರು. ಇದು ಪಂಜಾಬಿನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಹೋಲುತ್ತಿದ್ದರಿಂದ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ನೋಡ್ರಿ. ಆಪ್ಷನ್ ಎ ಮಹಾತ್ಮ ಗಾಂಧೀಜಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಐತೆ. ಉತ್ತರ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೌದಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರಚನಾ ಸಮಿತಿಯ
ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಯಾವುದು ಏನಿದ್ರಿ? ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಆದ್ದರಿಂದ ಅವರನ್ನು ಸಂವಿಧಾನದ ಶಿಲ್ಪಿ ಅಂತಂದೇಳಿ ಕರೆಯುತ್ತಾರೆ. ಅದೇ ರೀತಿ ನೋಡ್ರಿ, ಮೂರನೇ ಪ್ರಶ್ನೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಂತ ಕೊಡ್ರ? ಆಪ್ಷನ್ ಎ ಶ್ರೀಕೃಷ್ಣ ದೇವರಾಯ, ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ, ಆಪ್ಷನ್ ಸಿ ರಾಜರಾಜ ಚೋಳ, ಆಪ್ಷನ್ ಡಿ ಮಯೂರ ವರ್ಮ ಅಂತ ಕೊಟ್ರ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕರಾಯ. 1300 ಕೃಷಿ ಶಕ ಅಥವಾ ಸಾಮಾನ್ಯ ಶಕ ಅಂತಲೂ ಕರೀತಾರೆ. ಸಾಮಾನ್ಯ ಶಕ 1336ರಲ್ಲಿ ಹರಿಹರ ಬುಕ್ಕ ಎಂಬ ಸಹೋದರರು ತುಂಗಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅದೇ ರೀತಿಯಾಗಿ 4ನೇ ಪ್ರಶ್ನೆ ನೋಡ್ರಿ, ಭೂಮಿಯ ಮೇಲಿರೋ ಒಟ್ಟು ಖಂಡಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರೋದ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8 ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಸಿ 7. ಇವೆರಡೇ ನೋಡ್ರಿ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕ್, ಯುರೋಪ್, ಆಸ್ಟ್ರೇಲಿಯಾ, ಒಟ್ಟು 7 ಪ್ರಮುಖ ಖಂಡಗಳು ನಮ್ಮ ಪ್ರಪಂಚದಲ್ಲಿ ಕಂಡುಬರ್ತವೆ. ಹೌದಾ? ಅದೇ ರೀತಿಯಾಗಿ 5ನೇ ಪ್ರಶ್ನೆ ನೋಡ್ರಿ, ಪಂಚಾಯತ್ ರಾಜ್ ವ್ಯವಸ್ಥೆ ಎಷ್ಟು ಹಂತಗಳಿವೆ ಅಂತ ಕೊಟ್ರ. ಹೌದಾ? ಪಂಚಾಯತ್ ರಾಜ್ ಎಷ್ಟು ಹಂತಗಳಿವೆ? ಇದು ಆಪ್ಷನ್ ಎ 2 ಹಂತ, ಆಪ್ಷನ್ ಬಿ 3 ಹಂತ, ಆಪ್ಷನ್ ಸಿ 4 ಹಂತ, ಆಪ್ಷನ್ ಬಿ 1 ಹಂತ, ಇದು ಆಪ್ಷನ್ ಡಿ 1 ಹಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ಹಂತಗಳು ಕಂಡುಬರ್ತವೆ. ಹೌದಾ? 3 ಹಂತಗಳು ಕಂಡುಬರ್ತವೆ. ಪಂಚಾಯತ್, ಗ್ರಾಮ ಪಂಚಾಯತ್ ರೀ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಂಬ 3 ಹಂತಗಳು ಕಂಡುಬರ್ತವೆ ರೀ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ರಿ, ಬೆಳಕಿನ ಹಬ್ಬ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೊಟ್ರ. ಹೌದಾ? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ಯುಗಾದಿ, ಆಪ್ಷನ್ ಸಿ ದಸರಾ, ಆಪ್ಷನ್ ಡಿ ಸಂಕ್ರಾಂತಿ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ದೀಪಾವಳಿ. ದೀಪಾವಳಿಯು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರುವ ಸಂಕೇತವಾಗಿದ್ದರಿಂದ ಇದನ್ನು ಬೆಳಕಿನ ಹಬ್ಬ ಅಂತಂದೇಳಿ ನಾವು ಕರೀತಾರೆ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿರೋದ? ಆಪ್ಷನ್ ಎ ಕೊಡಚಾದ್ರಿ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಐತೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ವಿವರಣೆ ನೋಡ್ರಿ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳಯ್ಯನಗಿರಿಯು ನಗರದ ಅತ್ಯಂತ ಎತ್ತರವಾದ ಶಿಖರವಾಗೈತ್ರಿ. ಹೌದಾ ರೀ? ಅದೇ ರೀತಿ 8ನೇ ಪ್ರಶ್ನೆ ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಂತ ಕೊಟ್ರ. ಹೌದಾ? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಹರ್ಷವರ್ಧನ ಅಂತ ಐತೆ. ಹೌದಾ? ಆಪ್ಷನ್ ಡಿ ಅಕ್ಬರ್ ಅಂತ ಐತೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಯಾರಂತಂದ್ರೆ ಅಶೋಕ ಮಹಾರಾಜ ಕರ್ರಿ. ಅಶೋಕ ಚಕ್ರವರ್ತಿಯು ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ. ಈತ ಕಳಿಂಗ ಯುದ್ಧದ ನಂತರ ಅಹಿಂಸಾ ಹಾದಿ ಹಿಡಿದು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾನ್ರಿ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ, ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದಂತ ಕೊಟ್ಟಿರೋದ? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಚಿರತೆ, ಆಪ್ಷನ್ ಡಿ ಹುಲಿ ಅಂತ ಐತ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಹುಲಿ. ಇದನ್ನು ವಿವರಣೆ ನೋಡ್ರಿ, ಬಂಗಾಳದ ಹುಲಿ ಅಥವಾ ಬೆಂಗಾಲ್ ಟೈಗರ್ ಅಂತ ಕರೀತಾರೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸ್ಯಾರ. 10ನೇ ಪ್ರಶ್ನೆ ನೋಡ್ರಿ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆಂದು ಘೋಷಿಸಿದವರು ಯಾರಂತ ಕೊಡ್ರಿ. ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್. ಇದಕ್ಕೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಆಗಿರ್ತಾನ್ರಿ. ವಿವರಣೆ ನೋಡ್ರಿ, ಬಾಲಗಂಗಾಧರ ತಿಲಕ್ ಭಾರತೀಯ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲು ಈ ಪ್ರಸಿದ್ಧ ಘೋಷಣೆಯನ್ನು ಮಾಡಿದ್ದಾರೆ. ಇದು ಇವತ್ತಿನ ಸಮಾಜ ವಿಜ್ಞಾನದ 10 ಮಾದರಿ ಪ್ರಶ್ನೆಗಳಾಗಿರ್ತವೆ ರೀ.
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.